ದೇಶದ ಇಂಧನ ಸಾಮರ್ಥ್ಯಗಳನ್ನು ನವೀಕರಿಸಲು ಮತ್ತು ವಿಸ್ತರಿಸಲು ಭಾರತ ನಾರ್ವೆಯಲ್ಲಿ ವಿವಿಧ ಯೋಜನೆಗಳನ್ನು ಅನ್ವೇಷಿಸುತ್ತಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಅವರು ನಿನ್ನೆ ನಾರ್ವೆಯ ಬರ್ಗೆನ್ನಲ್ಲಿರುವ ನಾರ್ದರ್ನ್ ಲೈಟ್ಸ್ CO2 ಟರ್ಮಿನಲ್ಗೆ ಭೇಟಿ ನೀಡಿ ಹೈಡ್ರೋಕಾರ್ಬನ್ಗಳ ಪರಿಶೋಧನೆಯ ಸಂಪೂರ್ಣ ವ್ಯಾಪ್ತಿಯನ್ನು ಒಳಗೊಂಡಿರುವ ತಂತ್ರಜ್ಞಾನಗಳ ಕುರಿತು ಚರ್ಚೆ ನಡೆಸಿದರು. ವಿಶೇಷವಾಗಿ ನಾರ್ವೆಯ ಇಂಧನ ವೃತ್ತಿಪರರಿಂದ ಆಳ ಸಮುದ್ರ ಶೋಧನೆ ಕುರಿತು ಮಾಹಿತಿ ಪಡೆದರು. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತದಲ್ಲಿ ಪೂರ್ಣ ಆಳ ನೀರಿನ ತಂತ್ರಜ್ಞಾನ ಪೂರಕ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಪ್ರಯತ್ನಿಸುತ್ತಿದೆ. ಆಳವಾದ ನೀರಿನ ಶೋಧನೆ, ಭೂಕಂಪನ, ತೈಲ ಸಮೀಕ್ಷೆಗಳು, ಕಡಲಾಚೆಯ ಗಾಳಿ ಮತ್ತು ಇಂಗಾಲ ಸೆರೆಹಿಡಿಯುವಿಕೆ ಮತ್ತು ಶೇಖರಣಾ ತಂತ್ರಜ್ಞಾನಗಳಲ್ಲಿ ನಾರ್ವೆಯ ಪರಿಣತಿಯು ಭಾರತದ ಮಹತ್ವಾಕಾಂಕ್ಷೆಯ ಇಂಧನ ಪರಿವರ್ತನೆ ಕಾರ್ಯಸೂಚಿಯೊಂದಿಗೆ ಉತ್ತಮವಾಗಿ ಹೊಂದಿಕೆಯಾಗುತ್ತದೆ ಎಂದು ಹೇಳಿದ್ದಾರೆ.